ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ BBK ಟೋಲ್ನ ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ನಾನು ಬೆಳಗಿನ ಒಂದು ವಿಡಿಯೋನು ಕೂಡ ಮಾಡಿದ್ದೆ. ಎರಡನೇ ಕಂಟೆಸ್ಟೆಂಟ್ ಯಾರು, ಮೊದಲನೇ ಕಂಟೆಸ್ಟೆಂಟ್ ಯಾರು ಅನ್ನುವಂಥ ಕನ್ಫರ್ಮ್ ಆಗಿರುವಂಥ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತ್ರ ಒಬ್ಬೊಬ್ಬ ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದೊಂದು ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ. ಅದರ ಬಗ್ಗೆಯೂ ಕೂಡ ಯಾರ್ಯಾರೆಲ್ಲ ನೋಡಿಲ್ಲ ಅದನ್ನು ಆ ಒಂದು ವಿಡಿಯೋನು ಕೂಡ ಹೋಗಿ ನೋಡಿ ಅಂತ ಕೇಳ್ಕೊತಾ, ಈಗ ಮೂರನೇ ಕಂಟೆಸ್ಟೆಂಟ್ನ ಬಗ್ಗೆ ಒಂದು ಹೊಸದಾಗಿರುವಂಥ ಅಪ್ಡೇಟ್ ಬಂದಿದೆ. ಇವರನ್ನು ಕೂಡ ನಮ್ಮ BBK ಟೋಲ್ ಟೀಮ್ ಕಾಂಟ್ಯಾಕ್ಟ್ ಮಾಡಿದೆ. ಅದರ ಜೊತೆಗೆ ಇವರು ಕೂಡ ಎಸ್ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಯಾರು ಆ ಕಂಟೆಸ್ಟೆಂಟ್ ಅಂತ ನಿಮಗೆಲ್ಲರಿಗೂ ಕೂಡ ನಿಮಗೆ ತಮ್ನೇಲ್ ನೋಡಿ ಕೂಡ ಗೊತ್ತಾಗಿರ್ತದೆ. ಅವರೇ ಬೇರೆ ಯಾರು ಅಲ್ಲ, ನಮ್ಮ ಕನ್ನಡದ ಯೂಟ್ಯೂಬರ್ ಅಂತಾನೆ ಹೇಳ್ಬೋದು, ಒಂದು ಸೆನ್ಸೇಷನ್ ರೋಸ್ಟರ್ ಕೂಡ ಅಂತಾನೆ ಹೇಳ್ಬೋದು. ಕನ್ನಡಕ್ಕೆ ಈ ಒಂದು ಹಲವಾರು ರೀತಿಯಾಗಿ ಇನ್ಸ್ಟಾಗ್ರಾಮ್ ಬಂದ ಮೇಲೆ ಹಲವಾರು ಜನರು ಒಂದು ವಿಚಿತ್ರವಾಗಿ ಕಂಟೆಂಟನ್ನು ಮಾಡಿ ಹಾಕಲಿಕ್ಕೆ ಶುರು ಮಾಡಿದ್ರು. ಅವರೆಲ್ಲರನ್ನು ಕೂಡ ರೋಸ್ಟ್ ಮಾಡುವುದರ ಮೂಲಕ ಇಡೀ ಕರ್ನಾಟಕದ ಜನತೆಯನ್ನು ನಗಿಸಿದಂಥ ಒಬ್ಬ ರೋಸ್ಟರ್ ಅಂದರೆ ಅದು ನಮ್ಮ ತೇಜಸ್ ಗೌಡ ಅಂತಾನೆ ಹೇಳ್ಬೋದು. ನಮ್ಮ ತೇಜಸ್ ಪ್ರೋ ತುಂಬಾ ಚೆನ್ನಾಗಿ ಒಂದು ರೋಸ್ಟರ್ ಆಗಿರ್ಬೋದು. ಅವರ ವಿಡಿಯೋನ ನೋಡಿದ ಮೇಲೆ ನೀವು ಯಾರು ಕೂಡ ನಗದೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಎಲ್ಲವರನ್ನು ಕೂಡ ನಗಿಸುವಂತಹ ಒಬ್ಬ ರೋಸ್ಟರ್. ಇವರು ಕಳೆದ ಒಂದು 3 ವರ್ಷ ಆಯಿತು, ತುಂಬಾ ಫೇಮಸ್ ಕೂಡ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಇವರ ವಿಡಿಯೋಗಳು ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಇನ್ಸ್ಟಾಗ್ರಾಮ್ದಲ್ಲಿ ಬರುವಂತಹ ಹಲವಾರು ಜನರನ್ನು ಇವರು ರೋಸ್ಟ್ ಮಾಡುವ ರೀತಿಯ ಒಂದು ರೀತಿಯಾಗಿ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಅವರು ಮಾಡುವಂಥ ಸ್ಟೈಲ್ ಆಗಿರ್ಬೋದು, ಅವರ ಒಂದು ಸ್ಪೇಸ್ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಒಂದು ಸೆನ್ಸ್ ಆಫ್ ಹ್ಯೂಮರ್ ಮಾತ್ರ ನಮ್ಮ ತೇಜಸ್ ಬ್ರೋ ಅವರಿಗೆ ತುಂಬಾ ಚೆನ್ನಾಗಿ ಇದೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರನೇ ಇಷ್ಟೊಂದು ಅವರು ಫೇಮಸ್ ಆದರು. ಅದರ ಜೊತೆಗೆ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಕೇಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಯಿತು. ಅದಕ್ಕೇನು ಕೂಡ ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಮ್ಮ ತೇಜಸ್ ಬ್ರೋ ಅವರಿಗೆ ಅವರ ಸೆನ್ಸ್ ಆಫ್ ಹ್ಯೂಮರ್ ಇಂದಾನೆ ನಮ್ಮ BBK ಟೋಲ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಇವರಿಗೆ ಆಲ್ಮೋಸ್ಟ್ ಆಲ್ ಒಂದು 750K ಫಾಲೋವರ್ಸ್, ಆಲ್ಮೋಸ್ಟ್ ಒಂದು ನಿಯರ್ 1 ಮಿಲಿಯನ್ ಫಾಲೋವರ್ಸ್ ಕೂಡ ಇದ್ದಾರೆ. ಅದರ ಜೊತೆಗೆ ಯೂಟ್ಯೂಬಲ್ಲಿ ಕೂಡ ನಿಯರ್ಲಿ ಅಷ್ಟೊಂದು ಗೊತ್ತಿಲ್ಲ, ಒಂದು 4 to 5 ಲ್ಯಾಕ್ ಇರ್ಬೋದು. ಯೂಟ್ಯೂಬಲ್ಲಿ ಕೂಡ ಅಷ್ಟರ ಮಟ್ಟಿಗೆ ತುಂಬಾ ಫೇಮಸ್ ಆಗಿರುವಂತಹ ನಮ್ಮ ತೇಜಸ್ ಬ್ರೋ ಅವರು ನಮ್ಮ BBK ಟೋಲ್ ಇವರನ್ನು ಕಾಂಟ್ಯಾಕ್ಟ್ ಮಾಡಿದೆ. ಅದಕ್ಕೆ ಇವರು ಎಸ್ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಆಲ್ಮೋಸ್ಟ್ ಆಲ್ 99% ಕನ್ಫರ್ಮ್ ಆಗಿರುವಂತಹ ಸ್ಪರ್ಧೆ ನಮ್ಮ ತೇಜಸ್ ಗೌಡ ಅಂತಾನೆ ಹೇಳ್ಬೋದು. ಇವರು ಬಂದರೆ ತುಂಬಾ ಚೆನ್ನಾಗಿರ್ತದ ಇಲ್ವಾ ಅಂತ ನೀವೆಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ BBK ಟೋಲ್ನ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.